ಹಲೋ ಎವ್ರಿವನ್, ಇದು ಶನಿವಾರ ಬೆಳಿಗ್ಗೆ ವ್ಲಾಗ್. ಇವತ್ತು ನಾನು ತಿಂಡಿಗೆ ಅಂತ ಹೇಳಿ ಪುಳಿಯೋಗರೆನ ಮಾಡ್ತಾ ಇದ್ದೀನಿ. ಅದ್ರ ಜೊತೆ ನೆನ್ನೆ ನಮ್ಮಮ್ಮ ಗಿಣಿಮೂತಿ ಮಾವಿನಕಾಯನ್ನ ಕೊಟ್ಟು ಕಳಿಸಿದ್ರು. ಅದ್ರದ್ದು ಕೂಡ ಉಪ್ಪಿನಕಾಯಿ ಹಾಕ್ತಾ ಇದ್ದೀನಿ. ನಾವು ಉಪ್ಪಿನಕಾಯಿ ಹಾಕೋ ಟೈಮಲ್ಲಿ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಿದ್ರೆ ನಾವು ಉಪ್ಪಿನಕಾಯಿನ ತುಂಬ ದಿನ ಯೂಸ್ ಮಾಡ್ಬೋದು. ಏನು ಅಂದರೆ ನಮ್ಮ ಪೀರಿಯಡ್ಸ್ ಟೈಮ್ ಆಗಿರ್ಬೋದು, ಹಾಗೆಯೇ ಹಸಿ ಕೈಲಿ ಉಪ್ಪಿನಕಾಯಿ ಎಲ್ಲ ಮುಟ್ಟೋದು, ಒಂದು ಹೆಚ್ಚೋದು ಅದೆಲ್ಲ ಮಾಡಿದ್ರೆ ತುಂಬ ಬೇಗನೆ ಹಾಳಾಗೋಗುತ್ತೆ. ಹಾಗಾಗಿ ಈ ಒಂದು ಟಿಪ್ಸ್ನ ಫಾಲೋ ಮಾಡಿದ್ರೆ ತುಂಬ ದಿನ ಯೂಸ್ ಮಾಡ್ಬೋದು. ಈ ನಾವು ಮಾವಿನಕಾಯನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡು ಒಂದು ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸ್ಕೊತಾ ಇದ್ದೀನಿ. ಹಾಗೆಯೇ ಅದನ್ನೊಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಇನ್ನು ಒಂದು ಪಾತ್ರೆಗೆ ನಾನು ಅದು ಏನು ಕಟ್ ಮಾಡ್ಕೊಂಡಿರುವಂಥ ಮಾವಿನಕಾಯಿ ಪೀಸ್ನೆಲ್ಲ ಹಾಕ್ಕೊಂಡು ಅದಕ್ಕೆ ಉಪ್ಪು ಮತ್ತು ಖಾರದ ಪುಡಿ, ಸ್ವಲ್ಪ ಎಣ್ಣೆ ಹಾಗೆ ಅರಿಶಿನ ಪುಡಿ ಕೂಡ ಹಾಕಿದ್ದೆ. ಆ ಕ್ಲಿಪ್ಪಿಗೆ ಮಿಸ್ ಆಗಿಬಿಟ್ಟಿದೆ. ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಮಧ್ಯಾಹ್ನವರೆಗೂ ಹಾಗೇ ಇಟ್ಟಿದ್ದೆ, ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು. ಇನ್ನು ಮಧ್ಯಾಹ್ನ ಆದಮೇಲೆ ನಾನು ಒಂದು ಪ್ಯಾನ್ಗೆ ನಾನಿಲ್ಲಿ ಮೆಂತೆ ಹಾಗೆ ಸಾಸಿವೆ ಜೀರಿಗೆ ಅದನ್ನು ಚೆನ್ನಾಗಿ ಬೆಚ್ಚು ಮಾಡಿಕೊಂಡು ಪೌಡ್ರ್ ಮಾಡಿ ಎಲ್ಲದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಗೆಯೇ ಅದೇ ಪ್ಯಾನ್ಗೆ ನಾನು ಸ್ವಲ್ಪ ಎಣ್ಣೆ ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ. ಅದನ್ನು ಕೂಡ ಒಗ್ಗರಣೆಗೆ ಹಾಕಿ ಸ್ವಲ್ಪ ಸಾಸಿವೆ ಎಲ್ಲ ಚೆನ್ನಾಗಿ ಒಗ್ಗರಣೆ ಕೊಟ್ಕೊಂಡು ಮಿಕ್ಸ್ ಮಾಡಿ ಒಂದು ಕಂಟೈನರ್ಗೆ ಎತ್ತಿಟ್ಕೊಂಡೆ.